ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಇವತ್ತಿನ ರೈಡಲ್ಲಿ ಹೊಂಟಿವಿ ಅಂತ ಥಂಬ್ನೇಲ್ ಆ್ಯಂಡ್ ಟೈಟಲ್ ನೋಡಿ ಗೊತ್ತಾಗಿರಬೇಕು. ಎಸ್, ಸೋಲಾಪುರ ಸಿದ್ದೇಶ್ವರ ಟೆಂಪಲ್. ಇಲ್ಲಿದು 125 ಕಿಲೋಮೀಟರ್ಸ್ ಅದ. ಇಲ್ಲಿದು ಹೋಗ್ಬೇಕಂದ್ರೆ ಗಿದಿನಿ ಬೇಡ, ಸೀದಾ ಒಂದೇ ರೂಟ್ ಹೋಗಮ್, ಕಲ್ಕೋಟ್. ನನಗೆ ಗೊತ್ತಿಷ್ಟು ಇದು ರೈಡಿಂದೊಂದು 50 to 60 ಕಿಲೋಮೀಟ್ರ್ ಸಿಂಗಲ್ ಲೈನ್ ರೋಡ್ ಅದ. ಅದು ಆದ್ಮ್ಯಾಗ ಪೂರ ಹೈವೇ ಅದ. ಈಗ ನಾವು ಹಾಡ ಹಚ್ಚಿ ಬಿಟ್ಬಿಡಮೆ. ನಾನು ಭಾಳ ದಿನ ಆಯಿತು ಶೂಸ್ ನಾನು ವಾಶ್ ಮಾಡಿಲ್ಲ, ಇವತ್ತೂ ಮಾಡಿಲ್ಲ, ಬರೀ ಕ್ಲೀನ್ ಮಾಡಿ ಬಂದೀನಿ. ಭೈ ಇಷ್ಟು ಭಾರಿ ಅವ ಶೂಸ್, ಲಿಟ್ರಲಿ ಹೇಳೋದೀನಿ, ಇಷ್ಟು ಕಂಫರ್ಟೇಬಲ್. ಪೂರ 12 ಗಂಟೆ ಹಾಕ್ಕೊಂಡೆವು, ಏನು ಸ್ವಲ್ಪನೂ ತ್ರಾಸಿಲ್ಲ. ಮುಂತಗಮ್ ಗಾಡಿಗೆ ಜೈ ಶ್ರೀರಾಮ್. ಆ್ಯಂಡ್ ನನ್ನ ಗಾಡಿದೊಂದು ಇಶ್ಯೂ ಆಗ್ಯದ. ಅದು ಇಶ್ಯೂ ಏನಂದ್ರೆ ಗೇರಿಂದ ನಡೆದದ. ನಾ 2-3 ಸರ್ತಿ ಸರ್ವಿಸ್ ಸೆಂಟ್ರ್ ಹೋಗಿದ್ದ, ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟಿರು. ಆ್ಯಂಡ್ ನೀನು ಮಾತ್ರ ಸರ್ವಿಸ್ ಸೆಂಟ್ರ್ ಹೋಗಿದ್ದ, ನೀನು ಟೆಸ್ಟ್ ರೈಡ್ ಹೋಗಿ ಬಂದರು, ಗಿಯರ್ ಶಾಫ್ಟ್ ಹೋಗ್ಯದಂತ. ಬೈ ಪೂರಾ ನನ್ನ ಮೂಡೇ ಆಫ್ ಆಯ್ತು. ಬರೀ 14,000 ಕಿಲೋಮೀಟ್ರ್ ಓಡ್ಯದ ಗಾಡಿ, ಈಗೇ ಇಂಜನ್ ಪಾರ್ಟ್ಸ್ ಚೇಂಜ್ ಅಂದ್ರೆ ಹೆಂಗೆ ಹೇಳ್ರಿ. ಬಟ್ ನಾನು ಏನು ಕೊಟ್ಟು ಬಂದಿದ್ದ, ಆರ್ಡ್ರ್ ಹಾಕ್ಯಾರ, ಮತ್ತು ವಾಪಸ್ ಕೊಟ್ಟು ಕಳ್ಸೋರು ಗಾಡಿ. ಯಾಕಂದ್ರೆ ಆರ್ಡ್ರ್ ಹಾಕ್ಯಾರ 1 ವಾರ ಬೇಕಂತ ಬರ್ಲಿಕ್ಕೆ. ಅಲ್ಲಿ ತನಕ ನಡೆಸ್ಬೋದು ನಾವು, ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಅಷ್ಟೇ ಸ್ವಲ್ಪ ಗೇರ್ ಹಾರ್ಡಾಗಿ ಬೀಳ್ತಾವೆ. ಬೈ ಪೂರಾ ಬಿಸ್ಲಾಗಿ ಬಿಡ್ಲತ್ತಿನ. ಟೈಮ್ ಎಷ್ಟಾಗ್ಯದ ಗೊತ್ತೇನು? 12 ಆಗ್ಯದ. 3 ನಿಮಿಷ ಕಡಿಮೆ 12 ಆಗ್ಲಿಕ್ಕೆ. ಆ್ಯಕ್ಚುಲಿ ನಾ ಇದು ಸಂಡೇ ರೈಡ್ ಮಾಡಬಾರ್ದು, ಸ್ವಲ್ಪ ರೆಸ್ಟ್ ಮಾಡಮಿ ಅಂತ ಭಾಳ ಪ್ರೆಷರ್ ಆಗಿತ್ತು. ಮಲ್ಕೊಂಡಿದ್ನ 10 ತಕ. ಯಾವ್ದು ಮ್ಯಾಗ ಅನ್ನಿಸ್ತಪ್ಪ ಹೋಗಬೇಕು, ಹೋಗಿಲ್ಲ ಅಂದ್ರೆ ನಡೆಯಲ್ಲ ಅಂಥೇಳಿ ಮತ್ತು ಪಟ್ಟತ್ತ ಡಿಸೈಡ್ ಮಾಡ್ದೆ. ಓ ವೋಲ್ವೋ XC40. ಇಲ್ಲೇನ್ರಿ ಹೊಸ ಕೆಫೆ ಆಗ್ಯದಲ್ಲ, ಲೇಕ್ ವ್ಯೂ ಕೆಫೆ. ಬೈ ಬರ್ಬೇಕಾಗ್ತದೆ ಇವತ್ತು ಸಂಜೆಗೆ. ಇದು ನಮ್ಮ ಕಲಬುರ್ಗಿ ಲೇಕ್ ನೋಡ್ರಿ, ಅಪ್ಪನ ಕೆರೆ ಅಂತಾರೆ ಇದಕ್ಕೆ. ಇಲ್ಲಿ ಏನೋ ಇದು ವ್ಯೂ ಪಾಯಿಂಟ್ ಅದು ಮಾಡ್ಲತ್ತಿರು. ಬಟ್ ನಾ ಇನ್ಸ್ಟಾಗ್ರಾಮ್ದಾಗ ರೀಲ್ ಹಾಕಿದ, ಕಾಮೆಂಟ್ದಾಗ ಹೇಳಿರು ಇದ್ರ ಮ್ಯಾಗ ಸ್ಟೇ ಆರ್ಡ್ರ್ ಬಂದಂತ. ಸೊ ಅದಕ್ಕೆ ಇದು ಪೆಂಡಿಂಗ್ ಬಿದ್ದದ. ಇವತ್ತು ಆ್ಯಕ್ಚುಲಿ ಶಿವರಾತ್ರಿ ಅದ. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಅದಕ್ಕೆ ಎಲ್ಲ ಕಡೆ ರಶ್ ಅದ. ಇವತ್ತು ಸಿದ್ದೇಶ್ವರ ಗುಡಿ ಭೀ ರಶ್ ಇರ್ತಾವ ಅನ್ನಿಸ್ತದ. ಸೊ ಇರಲಿ, ಹೋಗಮ್ಮಾದ್ರು. ಇಲ್ಲಿದು ರೈಟಿಗೆ ಹೋಗ್ಬೇಕು, ಬಟ್ ನಾವು ಸೀದಾ ಹೋಗಿ ರೈಟಿಗೆ ತಗೊಂಬ. ನಮ್ಮ ಶ್ರೀ ಶರಣಬಸವೇಶ್ವರ ದರ್ಶನ ಮಾಡಿ ಹೋಗಮ್ ಹೊರಗ್ಲಿಂತ. ಭೈ ದಾರಿಗೆ ತೊಗೊಂಡು ಏನು ಖತರ್ನಾಕ್ ಮಾಡಿಫೈ ಮಾಡ್ಲತ್ತಾರ ರೀ. ಶ್ರೀ ಕಲಬುರ್ಗಿ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಟ್ರಾಫಿಕ್ ಫುಲ್, ಸ್ಪೆಷಲಿ ಗುಡಿ ಬಲ್ರಿ. ಈಗ ಇವತ್ತು ಶಿವರಾತ್ರಿ ಅಲ್ಲ ಅಣ್ಣ, ನನಗೆ ಬಿಡ್ರಿ, ಪೂರಾ ಗರ್ಮಿ ಆಗ್ಲಿತ್ತು ನನಗೆ. ಸೊ ಈ ಸರ್ತಿ ನಮ್ಮ ಕಲಬುರ್ಗಿದಾಗ ಚಳಿನೂ ಭಯಂಕರ ಇತ್ತು, ಮಳಿನೂ ಭಯಂಕರ ಇತ್ತು. ಈಗ ಗರ್ಮಿ ಅದ. ಈಗ ಕಮಾಲ್ ಗರ್ಮಿ ಹೆಂಗಿರುತ್ತೆ ಈಗ ತೋರಿಸ್ಕೊಡ್ತೀವಿ ಇನ್ನೊಂದು ತಿಂಗಳದಾಗ. ಇಲ್ಲರೇ ನೋಡ್ರಿ ಭಯಂಕರ ಟ್ರಾಫಿಕ್ ಪ್ಲಸ್ ಧೂಳು ಎಷ್ಟು ಇರ್ತದೆ ನೋಡ್ರಿ. ಆ್ಯಂಬುಲೆನ್ಸ್ ಹೊಂಟದ್ರಿ, ಆ್ಯಂಬುಲೆನ್ಸ್ ಇದು ಅದೇ ಬಿಡ್ರಿ. ನೋಡ್ರಿ ಧೂಳು ನೋಡ್ರಿ ಬೈ. ಸ್ಯಾಡ್ ಟು ಸೇ, ನಮ್ಮ ಕಲಬುರ್ಗಿದಾಗ ಇಷ್ಟು ಖತರ್ನಾಕ್ ಧೂಳು ಅದ. ಎದ್ರ ಸಲಕ್ಕಂದ್ರೆ ರೋಡ್ ಎಲ್ಲಿ ಭೀ ಪ್ರಾಪರಾಗಿ ಚಲೋ ಇಲ್ಲ. ಎಲ್ಲ ಕಡೆ ಹಿಂಗೆ ಮುರಿದಿ ರೋಡು. ಅದ್ರಲಿಂತ ಹೆವಿ ಗಾಡಿಗಳು ಹೋಗ್ತಾವ, ಫುಲ್ ಡಸ್ಟ್ ಹಾರ್ತದ. ನಮಗೂ ಆಸೆ ಅದ ನಮ್ಮ ಊರು ಚಲೋ ಬೆಳೀಲಿ, ಚಲೋ ಆಗಲಿ, ಚಲೋ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಂತ. ನೋಡ್ರಿ ಹುಬ್ಳಿ ಧಾರವಾಡ ನೋಡ್ರಿ, ಬೆಂಗಳೂರು ನೋಡ್ರಿ, ಎಷ್ಟು ಭಾರಿ ರೋಡ್ಸ್ ಅವಲ್ಲಿ. ಆರೆ ಹುಬ್ಳಿ ಹೋಗಿ ನೋಡಿದ, ಅದಕ್ಕೆ ಹೇಳತ್ತೀನಿ. ಬೆಂಗಳೂರದನ್ನ ಇನ್ನೂ ತನಕ ಹೋಗಿಲ್ಲ, ಬಟ್ ವ್ಲಾಗ್ಸ್ದಾಗ ಅದು ನೋಡ್ತೀನಿಲ್ಲ, ಅದೇ ಹೇಳತ್ತೀನಿ. ಬಟ್ ನಮ್ಮ ಕಲಬುರ್ಗಿದಾಗ ಎಲ್ಲಿ ಭೀ ತೊಗೊಂಡು ಹೋರಿ ನೀವು ಕ್ಯಾಮ್ರಾ, ಚಲೋ ರೋಡ್ ಕಂಡುತ್ತಂದ್ರೆ ಹೇಳ್ರಿ. ನನಗೆ ಈಗ ಅಳನ್ ಸನಿ ಬಂದಿನಿ. ಇದೊಂದು ಆದ್ಮ್ಯಾಗ ಇನ್ನೊಂದು ಇದ್ರಕ್ಕಿಂತ ಭಾರಿ ಒಂದು ಕರ್ವ್ ಬರ್ತದೆ. ನಾಷ್ಟಾದ ಏನೂ ಮಾಡಿಲ್ಲ, ಬರೀ ಮನ್ಯಾಗ ಫ್ರೂಟ್ಸ್ ತಿಂದು ಬಂದೀನಿ. ನಂಗೆ ಒಲ್ ಅನ್ನಿಸ್ತಾರಪ್ಪ ಹಿಂಗೆ ಎಲ್ಲರೂ ನಿಂದು ನಾಷ್ಟ ಮಾಡಮ್ಮಂತ. ಅದು ಪ್ಲೇಸ್ ಹಿಂಗಿರ್ಬೇಕು ಕಿ ಅಲ್ಲಿ ಯಾರೂ ಇರಬಾರ್ದು ಆಸ್ಪಾಸ್. ಚಲೋ ಒಂದು ಲೊಕೇಶನ್ ಇರಬೇಕು, ವ್ಯೂ ಪಾಯಿಂಟ್ ಇದ್ದಂಗೆ ಇರಬೇಕು. ನಮ್ಮ ಕಲಬುರ್ಗಿ ಆಸ್ಪಾಸ್ ಎಲ್ಲಿ ವ್ಯೂ ಪಾಯಿಂಟ್ ಇರ್ತಾವೆ ಬಿಡ್ರಿ. ಬಟ್ ಆದರೂ ಹಿಂಗೆ ಇರಬಾರ್ದು. ಈಗ ಪೂರಾ ಒಂದು ಊರು ಹಿಂಗೆ ಚಲೋ ಒಂದು ಗಿಡದ ತಳಗ ಅಂತಲ್ಲಿ ಇರಬೇಕು. ನಾನು ನಿಂದಿರ್ಸ್ತೀನಿ. ಬೈ ಎಲ್ಲೆಲ್ಲಿ ಹೊಂಟಾರಿ ಇವರು ರೈಡ್, ಸೈಕಲ್ ರೈಡ್. ಹಾಯ್, सब ठीक है? सब ठीक है? एवरीथिंग इज ओके. आराम से जाओ. ಚೆನ್ನೈಲಿಂತ 12 ಜ್ಯೋತಿರ್ಲಿಂಗ್ ಮಾಡ್ಲತ್ತಾರಂತ ಸೈಕಲ್ ಮ್ಯಾಗ. ಭೈ ಅವ್ರು ಸೌಕಾಸ ನಡ್ಕೋತ ಹೊಂಟಿರೋ. ಸೊ ನಾ ಅದಕ್ಕೆ ಕೇಳ್ದೆ ಎವ್ರಿಥಿಂಗ್ ಇಸ್ ಓಕೆ ಏನಂತ. ಇಫ್ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಆದಷ್ಟು ಹೆಲ್ಪರೇ ಮಾಡ್ತಿದ್ದೆವು. ಬಟ್ ಏನೂ ಇಲ್ಲ, ಆರಾಮ್ಸೆ ಚಿಲ್ ಮಾಡ್ಕೋತ ಫನ್ ಮಾಡ್ಕೋತ ಹೊಂಟ್ರು ಅವ್ರು. ನನಗೆ ಇವತ್ತು ರಾತ್ರಿ ಕನಸು ಬಿದ್ದಿತ್ತು. ಕನಸರೇ ಹಾಗೆ ಬೀಳ್ತಾ ಇರ್ತಾವ, ಬಟ್ ಇದು ಸ್ವಲ್ಪ ಹೇಳಪ್ಲಿ ಅದ. ಅದು ಏನಿತ್ತಂದ್ರೆ ನಾ ರಾತ್ರಿ ರೈಡ್ ಹೋಗಿದ್ದ, ಅದನ್ನು ನಾ ಒಂದು ಹೊಸ ಬೈಕ್ ತೊಗೊಂಡಿದ್ದು. ಅದು ಬೈಕ್ ಹೆಸರು ಯಾವುದಂದ್ರೆ BMW F850 GS ಅಂತ. ಅದು ಇಷ್ಟು ಭಾರಿ ಇತ್ತದೊಂದು ಡ್ರೀಮ್. ಲಿಟ್ರಲಿ ಮುಂಜಾನೆ ಎದ್ಮ್ಯಾಗ ನಾ ಎಲ್ಲಿದ್ದೀನ ರಾತ್ರಿ BMW ನಡೆಸುತ್ತಿದ್ದೆ, ಇಲ್ಲ ಹೆಂಗೆ ಬಂದಿನಂತ ಫೀಲ್ ಆಗ್ಲತ್ತಿದ್ದು. ಅಷ್ಟು ರಿಯಲಿಸ್ಟಿಕ್ ಡ್ರೀಮ್ ಅದು. ಅದನ್ನು ನಶಿಕ್ದಾಗ ಬಿದ್ದದ. ಬೈ ಯೂನಿವರ್ಸ್ ಏನೋ ಮೇ ಬಿ ನಾ ಬೇರೆ ಯೂನಿವರ್ಸ್ದಾಗ ಆ್ಯಕ್ಚುಲಿ ನಾ BMW ತೊಗೊಂಡು ರೈಡ್ ಮಾಡ್ಲತ್ತೀನಿ.
ಹಿಂಗೆ ಏನ್ರೆ ಇದಿರ್ಬೇಕು, ಅದಕ್ಕೆ ಅಷ್ಟು ನಶಿಕ್ದಾಗ ಅದು ಕನಸು ಬಿದ್ದದು. ನನಗೆ ಹೋಪ್ ಅದ ಫ್ಯೂಚರ್ದಾಗ ಅದು ಬೈಕ್ ನನ್ನ ಬಳಿ ಇರ್ತಂತ. ಸೊ ಅಲ್ಲಿ ತಗ ನಿಂದ್ರದಿಲ್ಲ, ಫುಲ್ ಡೆಡಿಕೇಟ್ ಆಗಿ ಪ್ಯಾಷನೇಟ್ ಆಗಿ ಅದ್ರ ಸಲ ಕೆಲಸ ಮಾಡಿದ್ರೆ ಲೈಫ್ದಾಗ ಬರ್ತದ. ಅದ್ರ ಬಗ್ಗೆ ಬರೀ ಕನಸು ಕಣ್ಕೋದ್ ಕೂತ್ರೆ ಬರಲ್ಲ. ಎಲ್ಲ ಇಂಪಾರ್ಟೆಂಟ್ ಅದ, ಕನಸು ಇಂಪಾರ್ಟೆಂಟ್ ಅದ, ಅದ್ರ ಸಲಕ ಪ್ಯಾಷನ್ ಇಂಪಾರ್ಟೆಂಟ್ ಅದ, ಅದ್ರ ಸಲಕ ನಾವು ಡೆಡಿಕೇಟ್ ಆಗಿ ವರ್ಕ್ ಮಾಡೋದು ಇಂಪಾರ್ಟೆಂಟ್ ಅದ, ಅಂಡ್ ಅದ್ರ ಬಗ್ಗೆ ನಾಲೆಜ್ ಇರೋದು ಇಂಪಾರ್ಟೆಂಟ್ ಅದ. ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಬರೇ ಒಂದರ್ಲಿಂತ ಏನೂ ಆಗಲ್ಲ. ನಮ್ಮ ಶರೀರ ನಿದ್ದೆ ಸಲಕ ತಡ್ಪಡಿಸ್ತದ, ಬಟ್ ನಮ್ಮ ಮೈಂಡ್ ನಿದ್ದೆ ಮಾಡಕ್ ಕೊಡಲ್ಲ. ಮಾಡು ಏನ್ರೆ ಮಾಡು ಅಂತದ. ನಾ ಅಬ್ಸರ್ವ್ ಮಾಡ್ಲತ್ತೀನಿ, ನನ್ನ ಪರ್ಸನಲ್ ಶೇರ್ ಮಾಡ್ಲತ್ತೀನಿ ನಿಮಗೆ. ಯಾವಾಗ್ಲಿಂದ ಕಂಟೆಂಟ್ ಸ್ಟಾರ್ಟ್ ಮಾಡೀನಿ ಅವಾಗ್ಲಿಂದಂತೂ ನಿದ್ದೆ ಎಷ್ಟು ಮಾಡ್ರೂ ಪೂರ ಆಗಲಾಗ್ಯದ, ಅಂಡ್ ನಿದ್ದೆ ಪೂರ ಆಗಲಾಗ್ಯದ. ನಾ ಇದು ಕಂಟೆಂಟ್ ಸ್ಟಾರ್ಟ್ ಮಾಡಕ್ಕಿಂತ ಮೊದಲಿನ ಜರ್ನಿ ಹೆಂಗಿತ್ತಂದ್ರೆ ನಂದು ನಿದ್ದೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ನನಗೆ. 1-2 ಗಂಟೆ ನಿದ್ದೆ ಮ್ಯಾಗ ತಳಗೈತಲ್ಲ ಪೂರಾ ದಿನ ಅಪ್ಸೆಟ್ ಆಗ್ತಿದ್ನ. ಸೊ ಇದನ್ನ ಒಂದು ಲೈಫಿನ ಫೇಸ್ ಅದ. ಈಗ ಸ್ವಲ್ಪ ಮೈಂಡಿಗೆ ಭಾಳ ಪ್ರೆಷರ್ ಬೀಳತ್ತದ, ಸೊ ಅದಕ್ಕೆ ನಿದ್ದೆ ಅದು ಏನೂ ಬರ್ಲಾಗ್ಯದ. ಬಟ್ ಇದು ಫೇಸ್ ನಾವು ಕ್ರಾಸ್ ಮಾಡಿ ಮುಂದೆ ಹೋದ್ರೆ ಐ ಹೋಪ್ ಮುಂದೆ ಬ್ರೈಟ್ ಅದ ನಮ್ಮ ಫ್ಯೂಚರ್ ಅನ್ನೋದು. ಬೈ ಇದು ಕಾರ್ನರ್ ನೋಡ್ರಿ ಎಷ್ಟು ಬರಿ ಅದ. ಓ ಭೈ, ನಾ ಪರ್ಚೇಸ್ ಮಾಡಿದೆ ಇದನ್ನ ಸಲಕ್, ಒಂದು ಪ್ರಾಪರ್ ಆಗಿ ಇದ್ರ ಸಲಕ್ ಒಂದು ಡೆಡಿಕೇಟ್ ವಿಡಿಯೋ ಮಾಡ್ತೀನಂತ. ಡಾಮಿನರೇ ಎದಕ್ಕೆ ತೊಗೊಂಡದ ಅಂತ. ನನಗೆ ಸ್ಪೀಡ್ ಇಷ್ಟ, ಕಾರ್ನರಿಂಗ್ ಮಾಡೋದು ಇಷ್ಟ, ಹೈವೇ ಟೂರಿಂಗ್ ಇಷ್ಟ, ಆ್ಯಂಡ್ ಸ್ವಲ್ಪ ಆಫ್ ರೋಡ್. ಸೊ ಇದು ಎಲ್ಲ ಕಾಂಬಿನೇಷನ್ ಸಲಕ್ಕೆ ಇದೊಂದು ಬೆಸ್ಟ್ ಬೈಕ್ ಅನ್ನಿಸ್ತು ಅಂತ ತೊಗೊಂಡಿನಿ. ಸೊ ಇದು ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ ಇದ್ರ ಸಲಕ್ಕೆ. ಅದು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ, ಯಾಕಂದ್ರೆ ಇನ್ನೊಂದು ವ್ಲಾಗ್ ಎಡಿಟ್ ಮಾಡೋದು ಪೆಂಡಿಂಗ್ ಅದ. ಅದು ಆದ್ಮೇಲೆ ಇದೊಂದು ಎಡಿಟ್ ಮಾಡಬೇಕು. ಸೊ ಕಂಪೇರ್ ಟು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸಲಕ್ಕೆ ಭಾಳ ಅಂದ್ರೆ ಭಾಳ ಟೈಮ್ ಕೊಡಬೇಕು, ಪೂರಾ ಹಾಲತ್ ಖರಾಬ್ ಆಗ್ತದೆ. ಸೊ ನನ್ನ ಗಾಡಿ ರಿಸರ್ವ್ದಾಗ ಬರಟಿಗೆ ಉಳಿದದ. ಸೊ ಅದಕ್ಕೆ ಹೀಗೆ ಹಾಕೊಂಡ್ ಪೆಟ್ರೋಲ್. ಈಗ ಮಹಾರಾಷ್ಟ್ರದಾಗ ಎಂಟ್ರಿ ಅದೇ ನೋಡ್ರಿ. ಇಲ್ಲಿದು ಸೋಲಾಪುರ 60 ಕಿಲೋಮೀಟರ್ ಅದ. ಬೈ ಏನು ಲಿಟ್ರಲಿ ಎದ್ರಿಂದ ಗಾಡಿ ಬರೋ ಹೋಗೋ ಏನೂ ಕಾಣಿಸಲೇ ಆಗ್ಯದ. ನಮ್ಮ ಇಂಡಿಯನ್ ರೋಡ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಒನ್ ಆಫ್ ದ ಸೇಫೆಸ್ಟ್ ರೋಡ್ ಇನ್ ದ ವರ್ಲ್ಡ್. ಸೊ ಈಗ ನಾ ಬ್ರೇಕ್ ತೊಗೊಂಡಿನಿ. ನಾನ್ ಸ್ಟಾಪ್ ಏನಿಲ್ಲ ಅಂದ್ರೆ ಒಂದು 70 ಕಿಲೋಮೀಟರ್ ನಡ್ಸೀನಿ. ಇಲ್ಲಿದು ಸೋಲಾಪುರ 35 ಕಿಲೋಮೀಟರ್ ಅದ. ಭಾಳ ತಲೆ ಪ್ರೋ ಬ್ಯಾನ್ ಆಗ್ಲತ್ತಿತ್ತು, ಡಿಹೈಡ್ರೇಟ್ ಆಗ್ಲತ್ತಿತ್ತು. ಸೊ ಅದಕ್ಕೆ ವಾಟರ್ ಬ್ರೇಕ್ ಸಲಕ್ಕೆ ನಿಂದಿರ್ಸೀನಿ. ಈಗ ಇಲ್ಲಿದು ಸೋಲಾಪುರ ಒಂದು 35 ಕಿಲೋಮೀಟರ್ ಅದ. ಚಲೋ. ದರ್ಶನ ಆಯ್ತು. ಇವತ್ತು ಮಹಾಶಿವರಾತ್ರಿ ನಾ ಭಾಳ ರಶ್ ಇತ್ತು ಅಂತ ತಿಳ್ಕೊಂಡಿದ್ದೆ, ಬಟ್ ರಶ್ ಇತ್ತು, ಸ್ಟಿಲ್ ಪೀಸ್ ಅದ. ದರ್ಶನ ಒಂದು ಅರ್ಧ ಗಂಟೆ ಒಳಗೆ ಆಯಿತು. ಇಲ್ಲಿ ಮಸ್ತ್ ನೀರು ಪೂರ ಇದು ಗುಡಿ ಸುತ್ತಮುತ್ತ ಎಲ್ಲ ನೀರೇ ಅವ. ಆ್ಯಂಡ್ ಇಲ್ಲಿ ಪೀಸ್ ಪಾಯಿಂಟ್ ಕೂಡ ಸಲಕ್ಕೆ ರೆಸ್ಟ್ ಭಾರಿ ಮಾಡ್ರ. ಖಾಲಿ ಟೈಮಿಗೆ ಭಾರಿ ಅನಿಸ್ತಾವ, ಒಂದು ಸರ್ತಿ ಖಾಲಿ ಇದ್ದಾಗ ಬರ. ಸೊ ಈಗ ನಾ ಅರೇ ಬೈ ಫ್ಲ್ಯಾಗ್ ಹೊಂಟದ ಕ್ಯಾಮ್ರಾ ಎದುರ ಇರಲಿ. ಸೊ ಈಗ ನಾ ಸೋಲಾಪುರ್ಲಿಂತ ಕಲಬುರ್ಗಿ ಹೊಂಟೀನಿ ರಿಟರ್ನ್. ದರ್ಶನ ಭಾರಿ ಆಯಿತು, ಇಷ್ಟು ಪೀಸ್ ಅನ್ನಿಸ್ತು. ಗರ್ದಿ ಇತ್ತಂದ್ರೂ ಪೀಸ್ ಇತ್ತು ಆ್ಯಂಡ್ ನಾ ಫಸ್ಟ್ ಟೈಮ್ ಬಂದಿದ್ದು ಸೋಲಾಪುರ ಸಿದ್ದೇಶ್ವರಿಗೆ. ಸೋಲಾಪುರಿಗೆ ಭಾಳ ಸರ್ತಿ ಬಂದೀನಿ, ಅಂದ್ರೆ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ, ಅದೇ ಸೋಲಾಪುರ ಸ್ಟೇಷನ್ ಅಷ್ಟೇ. ಅದು ಆದ್ಮೇಲೆ ಇದು ಸಿದ್ದೇಶ್ವರ ಗುಡಿಗೆ ಬರ್ಬೇಕಂತ ಅನಿಸ್ತು. ಆ್ಯಂಡ್ ಇವತ್ತು ಮಹಾಶಿವರಾತ್ರಿ ಅದ, ಸೊ ಅದಕ್ಕೆ ಬಂದಿದ್ದು. ಬಿಸಿಲು ಭಯಂಕರ ಅದ ರೀ, ಪೂರಾ ನಂಗೆ ಒಂಥರ ತಲೆ ಬ್ಯಾನ್ ಆಗ್ಲಿತ್ತದ, ಗಂಟೆಲಿ ಬ್ಯಾನ್ ಆಗ್ಲಿತ್ತದ. ಈಗ ಏನ್ರಿ ಪೈಲೆ ಪೇಡ್ ಪೂಜೆ ಮಾಡ್ತೀನಿ. ಆ್ಯಂಡ್ ಇವತ್ತು ಉಪವಾಸ ಮಾಡಿಲ್ಲ, ಯಾಕಂದ್ರೆ ರೈಡ್ದಾಗೆಲ್ಲ ಉಪವಾಸ ಮಾಡೋದು ಗೊತ್ತು. ಆಯ್ತು ನೆಕ್ಸ್ಟ್ ಡೇ ಅಡ್ಮಿಟ್ ಆಗ್ಬೇಕತ್ತ. ನಾ ಆ್ಯಕ್ಚುಲಿ ರೈಡ್ದಾಗ ಏನೂ ಜಾಸ್ತಿ ತಿನ್ನಲ್ಲ, ಬರೀ ನೀರು ಮ್ಯಾಗೆ ಇರ್ತೀನಿ. ಅಂದ್ರೆ ಇವತ್ತು ಅಂದರೆ ಲೈಟಾಗಿ ತಿನ್ಬೇಕು. ಇದು ನಮಗೆ ಹೈವೇ ಬರೀ ಒಂದು 40 ಕಿಲೋಮೀಟ್ರ್ ಏನು ಸಮಥಿಂಗ್ ಹತ್ತದ. ಅದು ಆದ್ಮೇಲೆ ಮತ್ತು ಸಿಂಗಲ್ ಲೈನ್ ನೋಡಿ ಅಕ್ಕಲ್ಕೋಟದಾಗ ಅಷ್ಟೇ ಹತ್ತದ ನಮಗೆ ಹೈವೇ. ನಮ್ಮ ಕಲಬುರಗಿ ಬಸ್ ಹೋಯ್ತು ಕಾಣಿಸ್ತು. ಸೊ ಹೊಸೋಗಿ ಅಂತ ಇಲ್ಲಿ ನಿಂದಿರ್ಸಿನ ಒಂದು ಹೋಟೆಲ್ದಾಗ ಸ್ಪೆಷಲ್ ಮಿಸಲ್ ನೋಡ್ರಿ. ಬೈ ಭಾರಿ ಅದ, ಟೇಸ್ಟಿ. ಇಷ್ಟೆಲ್ಲ ಕೊಟ್ರು ನೋಡ್ರಿ, ಬನ್ನಿ ತಿನ್ಬೇಕು. ಮಜ್ಗಿನೂ ಅದ, ಅಲ್ಲಿ ಶೇರ್ವಾನೂ ಅದ. ಇಲ್ಲಿ ಬರೋಣ ಒಂಥರ ತಣ್ಣ ಗಾಳಿ. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ.
ಎಲ್ಲಿದೆ ಕಲಬುರ್ಗಿ ಎಷ್ಟದ ಗೂಗಲ್? 22 kilometers. ಓವರ್ಟೇಕ್ ಮಾಡ್ತಾನಂತ ಅರ್ಧ ರೊಟ್ಟಿಗೆ ಹೋಗಿ ಮತ್ತೆ ಒಳಗೆ ತಗೋತಾರೆ. ಯಾಕೋ ಜಜ್ಮೆಂಟ್ ಕಲಿಯಲಾಗ್ಯದ ಅವ್ರಿಗೆ. ಅಪ್ಪ ಟೋಯಿಂಗ್ ನಡೆದಲ್ಲ ಇಲ್ಲಿ. ಏನು ಅನ್ಬೇಕು ಇಂಥವ್ರಿಗೆ? ಇಲ್ಲಾಂದ್ರೆ ಒಂದು ಕೆಲಸ ಮಾಡಿರಿ, ನಾವೇ ಈ ಕಡೆಯಿಂದ ಮಣ್ಣೊಂದು ಕಲ್ಲೊಂದು ಹೊಲ್ದಂದು ಒಯ್ತೇವೆ, ನೀವೇ ಬರ್ರಿ ಈ ಕಡೆ ದಮ್ರಿ. ಇದಕ್ಕೆ ನಕಲ್ ಕಾರ್ಡ್ ಹಾಕಿಸ್ತೀನಿ ಈಗ. ರಿಮ್ ಅಂತ ಹಿಂಗೆ ಕನ್ನಡಿಗೆ ಹೊಡಿಬೇಕು ಅವ್ರು, ಅವಾಗ ಹುಷಾರಾಗ್ತಾರೆ ಅವ್ರು. ನಾ ಪೂರಾ ಕಲಬುರಗಿಲಿಂತ ಸೋಲಾಪುರ ತಕ ಒಂದು ಎಲ್ಲರೇ ಒಂದು 5 ನಿಮಿಷ ಕೂಡಮ್ ಚಲೋ ಗಿಡದ ನೆರಳು ತಳಗಂತ ಒಂದೂ ಇಲ್ಲ. ಇಷ್ಟು ನಂಗೆ ಇರಿಟೇಟ್ ಆಗ್ಲಿತ್ತದ ನೋಡ್ರಿ ಯಾರು ಬರೇ ಒಣಕ್ಕೆ ಹಿಂಗೆ. ನಮ್ಮ ಕಲಬುರಗಿ ಸುತ್ತಮುತ್ತ ಹಿಂಗೆ ಅದು ನೋಡ್ರಿ. ಎಲ್ಲಿ ಭೀ ನಮಗೆ ಹಿಂಗೆ ಲೊಕೇಶನ್ ಏನೂ ಕಾಣಿಸಲ್ಲ ಚಲೋ. ಅದು ಮಳೆಗಾಲದಾಗ ಯಾವಾಗ್ರಿ ಅವೇ ಹಸಿರಾಗಿ ಇಷ್ಟೇ ಕಾಣಿಸ್ತಾವ. ಅದು ಬಿಟ್ಟು ಲೊಕೇಶನ್ ಏನೂ ಇಲ್ಲ ನಮ್ಮ ಸುತ್ತಮುತ್ತ. ಹೋದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 300 ಕಿಲೋಮೀಟ್ರ್ ದೂರ ಹೋಗ್ಬೇಕು, ಅವಾಗ ಏನ್ರಿ ಕಾಣಿಸ್ತಾವ ಗುಡ್ಡ ಹಸಿರು. ಈಗ ತಾವೇ ಹೋಗಲ್ಲ, ಮಂದಿಗೆ ಭೀ ಹೊಲಕ್ಕೆ ಕೊಡಲ್ಲ ಇವು. ಸಾವ್ಕಾಸ್ ಹೋಗ್ತಾರೆ ಬೈ. ಓವರ್ಟೇಕ್ ಮಾಡಾಗ್ರೆ ಸ್ಪೀಡ್ ಹೋಗ್ರಿ, ನಿಮ್ಮ ಲೈಫೇ ರಿಸ್ಕ್ ಆಗ್ತಾ. ಇಲ್ಲಾಂದ್ರೆ ನಮ್ಮ ಜನ ಉಲ್ಟಾ ಅಂಜಿ ಸಾವ್ಕಾಸ್ ಹೊಡಿತಾರೆ. ನೀವು ಸಾವ್ಕಾಸ್ ಹೊಡಿದ್ರೆ ಉಲ್ಟಾ ನಿಮ್ಮ ಲೈಫೇ ರಿಸ್ಕ್ ಅದ ನೋಡ್ರಿ. ಅವ್ರು ಹ್ಯಾಂಗೆ ತೆಗೆದ್ರು ಅವಾಗ್ರೆ ಸ್ಪೀಡ್ ಹೆಚ್ಚಿಗೆ ಮಾಡಿರಿ. ಈಗ ಮಹಾಪ್ರಭು ಎಕ್ಸ್ಪಲ್ಸರ್ ನೇನ್ ತೊಗೊಂಡ್ರು ಆಫ್ ರೋಡ್ದಾಗ. ವೆಲ್ಕಮ್ ಟು ಕಲಬುರ್ಗಿ, ಲ್ಯಾಂಡ್ ಆಫ್ ತೂರ್ದಾಲ್. ಫೈನಲಿ ಕಲಬುರ್ಗಿ ಬಂದು ರೀಚ್ ಆದೆವು. ಶಿವಲಾಲ್ ಜಯಂತಿ ಯಾವಾಗಾದ್ರೆ ಇವತ್ತೇ ಇತ್ತು ಏನು ಯಪ್ಪ. ಟೈಮ್ ಎಷ್ಟಾಗ್ಯದ ಅಂದ್ರೆ 5 ಕರೆಕ್ಟ್ 6 ಆಗ್ಯದ ನೋಡ್ರಿ. ಏ ತಲೆ ಬ್ಯಾನ್ ಅಲ್ಲತ್ತರಪ್ಪ ಭಯಂಕರ. ಮನೆಗೆ ಹೋಗಿ ಶಿಸ್ತು 1-2-3 ಲೀಟ್ರ್ ನೀರು ಕುಡ್ದು ಮಗೊಂಡು ಬಿಡ್ತೀನಿ ಬಾರ್ಲಿ. ಇದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಮೆ. ಇದು ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ನು ಮಾಡಿರಿ. ಇದು ವೆನ್ಯೂನ್ ರೀ ಹೊಸದು ಹ್ಯಾಂಗೆ ಬಿಟ್ಟನಲ್ಲ, ಸೊನೆಟ್ದು ಚೆಸ್ಸಿನೇ ಅದ ಅನ್ಸುತ್ತೆ ನನಗೆ. ಕಿಯಾಗ ಹೊಂಡೆನೇ ಓನ್ ಮಾಡ್ತದೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗಮಂತ. ಅಲ್ಲಿ ತನಕ ನಮಸ್ಕಾರ. Never not, never under, never ever.